ಇಲ್ಲಿ ನೋಡಿ, ಇದಕ್ಕೆ ಯಾಕೆ ₹2 ಜಾಸ್ತಿ ಅನ್ನೋದಕ್ಕೆ ಕೊನೆಗೂ ಉತ್ತರ ಸಿಕ್ತು ನೋಡಿ. ನನ್ನ ಹತ್ರ ಇವಾಗ 2 ಸೆಲ್ಫಿ ಸ್ಟಿಕ್ ಇದೆ. ಇದು ₹271, ಹಾಗೆಯೇ ಇದು ₹273. ಇವೆರಡನ್ನು ಕೂಡ ಅನ್ಬಾಕ್ಸಿಂಗ್ ಮಾಡೋಣ, ಮತ್ತು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ, ಹಾಗೆಯೇ ಇವೆರಡರಲ್ಲಿ ಯಾವುದನ್ನು ಬೈ ಮಾಡಬಹುದು ಅದನ್ನು ಕೂಡ ಚೆಕ್ ಮಾಡೋಣ. ನಾನು ಬೈ ಮಾಡುವಾಗ ಇದರ ಬೆಲೆ 271 ಇತ್ತು, ಮತ್ತು ಇದರ ಬೆಲೆ ₹273 ಇತ್ತು. ಸೊ ಇವಾಗ ಒಂದೊಂದೇ ಅನ್ಬಾಕ್ಸ್ ಮಾಡಿ ಚೆಕ್ ಮಾಡಿ ನೋಡೋಣ. ಎರಡು ಕೂಡ ಮೀಶೋದಲ್ಲೇ ಅವೈಲೇಬಲ್ ಇದೆ, ಹಾಗೆಯೇ ಒಳ್ಳೆ ರಿವ್ಯೂ ಕೂಡ ಇತ್ತು. ಸೊ ಹೀಗಾಗಿನೇ ನಾನು ಬೈ ಮಾಡಿದ್ದು. ಸೊ ಚೆಕ್ ಮಾಡೋಣ. ಸೊ ಮೀಶೋದಲ್ಲಿ ರಿವ್ಯೂ ನೋಡೋದಕ್ಕಿಂತ ನಾವೇ ಡೈರೆಕ್ಟಾಗಿ ತರಿಸಿ ಅದರ ಕ್ವಾಲಿಟಿನ ಚೆಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತಲ್ವ. ಸೊ ಹೀಗಾಗಿನೇ ನಾನು ತರಿಸಿದ್ದೀನಿ. ಸೊ ಬಾಕ್ಸ್ ಒಳಗೆ ಇನ್ನೊಂದು ಚಿಕ್ಕದಾಗಿರೋ ಬಾಕ್ಸ್ ಇದೆ. ಓಕೆ, ಚೆನ್ನಾಗೇ ಕಾಣಿಸ್ತಾ ಇದೆ ಫೋಟೋದಲ್ಲಿ, ಬಟ್ ರಿಯಾಲಿಟಿ ಹೆಂಗಿದೆ ಅಂತ ನೋಡೋಣ. ಅಟ್ ದ ಸೇಮ್ ಟೈಮ್ ಇದನ್ನು ಕೂಡ ಅನ್ಬಾಕ್ಸ್ ಮಾಡಿ ನೋಡೋದಾದರೆ, ಓಕೆ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿದೆ. ಇದರಲ್ಲಿ ಸೇಮ್, ಇದು ಕೂಡ ಕವರ್ ಸೇಮ್ ಏನಿದೆ, ಬಟ್ ಬೇರೆ ಬೇರೆ ಕಂಪ್ನಿದು ಅಂತ ಕಾಣಿಸುತ್ತೆ. ನಾನು ಬೈ ಮಾಡುವಾಗ ಬೇರೆ ಬೇರೆ ಕಂಪ್ನಿ ಇತ್ತು, ಬಟ್ ಫೋಟೋದಲ್ಲಿ ಅಂದರೆ ಎರಡೂ ಕೂಡ ನೋಡಿ ಸೇಮ್ ಕಾಣಿಸ್ತಾ ಇದೆ. ಹೆಸರು ಕೂಡ ಹಾಗಿದೆ, ಸೆಲ್ಫಿ ಸ್ಟಿಕ್ R1L ಅಂತಲೇ ಇದೆ. ಎರಡಕ್ಕೂ ಕೂಡ ಸೇಮ್ ನೋಡಿ, ಎಲ್ಲ ಕಡೆಯೂ ಸೇಮ್ ಇದೆ. ಸೇಮ್ ಕಂಪ್ನಿದೇನಾ, ಬೆಲೆ ಬೇರೆ ಬೇರೆ ರೇಟಿಗೆ ಮಾರ್ತಾ ಇದ್ದಾರಾ ಅಥವಾ ಕವರ್ ಮಾತ್ರ ಸೇಮ್ ಕಂಪ್ನಿದ ಗೊತ್ತಾಗ್ತಾ ಇಲ್ಲ. ಓಕೆ, ಇವಾಗ ಒಂದೊಂದೇನು ಅನ್ಬಾಕ್ಸ್ ಮಾಡಿ ನೋಡೋಣ. ಇದನ್ನು ನೋಡೋದಾದರೆ, ಓಕೆ, ಇದರಲ್ಲಿ ಏನೇನಿದೆ, ಒಂದು ಯೂಸರ್ ಮ್ಯಾನ್ಯಲ್ ಇದೆ. ಇದು ನಮಗೆ ಬೇಡ, ನಮಗೆ ಬೇಕಾಗಿರೋದು ಈ ಪ್ರಾಡಕ್ಟ್. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಇದರೊಳಗಡೆ. ಸೊ ಖಾಲಿ ಬಾಕ್ಸು, ಸೊ ಪಕ್ಕದಲ್ಲಿ ಇಡೋಣ. ಸೊ ಇದು ಮೇನ್ ಪ್ರಾಡಕ್ಟ್. ಇನ್ನು ಇದರಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋದಾದರೆ, ಇದರಲ್ಲಿ ಯೂಸರ್ ಮ್ಯಾನ್ಯಲ್ಲೇ ಸಿಗ್ತಾ ಇಲ್ಲ ಇದರಲ್ಲಿ. ಇಲ್ಲಿದೆ, ಇದರಲ್ಲೂ ಸೇಮ್ ಕಲರ್ ಯೂಸರ್ ಮ್ಯಾನ್ಯಲ್, ಹಾಗೆಯೇ ಒಂದು ಬಾಕ್ಸು ಸೇಮ್, ಇದು ಕೂಡ ಸೇಮ್. ಓಕೆ, ಇವಾಗ ಅನ್ಬಾಕ್ಸ್ ಮಾಡಿ ನೋಡೋದಾದರೆ, ಚೆನ್ನಾಗಿದೆ. ಈ ಕಡೆ ನೋಡೋಣ, ಸೇಮ್ ಕಂಪ್ನಿದೆ ಅನಿಸುತ್ತೆ ಇದು ಎರಡು ಕೂಡ. ನೋಡಿ ವೇಟ್ ಕೂಡ ಸೇಮ್ ಇದೆ. ಇದೇನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹಂಗೆ ಸೌಂಡ್ ಬರ್ತಾಯಿದೆ ನೋಡ್ಬೋದು. ಇದು ಸೌಂಡ್ ಇಲ್ಲ, ಏನು ಈ ಕಂಪ್ನಿಯವರು ಏನಾದರೂ ಸೌಂಡ್ ಕೊಡ್ತಾ ಇದ್ದಾರೆ ಎಕ್ಸ್ಟ್ರಾ? ನೋಡಿ ಇದು ಸೌಂಡ್ ಇಲ್ಲ. ಇದು ಏನು ಸೌಂಡು ಅಂತ ಚೆಕ್ ಮಾಡೋಣ. ಓಕೆ, ಸ್ವಲ್ಪ ಲೂಸ್ ಆಗಿದೆ ಇದು. ಇಲ್ಲಿ ಟೈಟ್ ಮಾಡೋದು ಇದೆ ಬಿಡಿ. ಓಕೆ, ಇದು ಟೈಟ್ ಮಾಡೋದು. ಓಕೆ, ಟೈಟ್ ಆಯ್ತು. ಇವಾಗ ಈಗಲೂ ಸೌಂಡ್ ಬರ್ತಾ ಇದೆ, ಏನು ಅಂತ ಚೆಕ್ ಮಾಡೋಣ. ಓಕೆ, ಸೊ ಇವಾಗ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇಲ್ಲೊಂದು ಬ್ಲೂಟೂತ್ ಇದು ಕನೆಕ್ಟ್ ಮಾಡೋದು ಕೊಟ್ಟಿರೋದು. ಇದನ್ನು ಹೀಗೆ ಹೊರಗಡೆ ತೆಗಿಬೋದು ನಾವು. ಓಕೆ, ಹಿಂಗೆ ತೆಗೆದಾಗ ಇದನ್ನು ತೆಗಿಬೋದು. ಹಾಗೆಯೇ ಫೋಟೋ ಕ್ಲಿಕ್ ಮಾಡೋದಕ್ಕೆ ಅಥವಾ ವೀಡಿಯೋ ರೆಕಾರ್ಡಿಂಗನ್ನು ಸ್ಟಾರ್ಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ. ಸೊ ಕ್ಲಿಕ್ ಮಾಡಿದ್ರೆ ಫೋಟೋ ತಗೊಳುತ್ತೆ, ಅಥವಾ ವೀಡಿಯೋ ಪಾಸ್ ಆ್ಯಂಡ್ ಪ್ಲೇ ಆಗುತ್ತೆ. ಅಂದರೆ ವೀಡಿಯೋ ರೆಕಾರ್ಡಿಂಗ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಸೊ ಅದು ಒಟ್ಟಾರೆಯಾಗಿ ಬ್ಲೂಟೂತ್ ಮೂಲಕ ಇದನ್ನು ಕನೆಕ್ಟ್ ಮಾಡಿಕೊಂಡು ನಂತರ ಇದನ್ನು ಯೂಸ್ ಮಾಡಬಹುದು. ಸದ್ಯ ನಾನು ಇಲ್ಲೇ ಇಡ್ತಾ ಇದ್ದೀನಿ. ಇನ್ನು ಎಷ್ಟು ಎಕ್ಸ್ಟೆಂಡ್ ಆಗುತ್ತೆ ಇದು, ಸೊ ಅದನ್ನು ನೋಡಬೇಕಲ್ವಾ. ಸೊ ಓಕೆ, ಇಷ್ಟೇ ಅಂತ ಕಾಣಿಸುತ್ತಾ? ಇಲ್ಲ, ಇನ್ನೂ ಇದೆ. ಇಲ್ಲಿಂದ ಶುರುವಾಗಿ ಇಷ್ಟು, ಇಲ್ಲಿ ಮತ್ತೆ ಎಕ್ಸ್ಟ್ರಾ. ಓಕೆ, ಇಲ್ಲಿ ಮತ್ತೆ ಎಕ್ಸ್ಟ್ರಾ ಇದೆಯಾ? ಇಲ್ಲ, ಹೌದಲ್ಲ, ಸಿಕ್ಕಾಪಟ್ಟೆ ಇದೆ ಗುರು ಇದು. 6 ಫೂಟ್ ಇದೆ. ಹಂಗೆ ನಿಲ್ಲಿಸ್ತೀನಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಇದು. ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿಂದ ಶುರುವಾಗಿ ಭಾರಿ ಇದೆ, ಮಾತ್ರ ಸಿಕ್ಕಾಪಟ್ಟೆ ಲೆಂತ್ ಇದೆ. ಲೆಂತ್ ಬಗ್ಗೆ ದೂಸರ ಮಾತೇ ಇಲ್ಲ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಬಳಕ್ತಾ ಇಲ್ಲ, ಇದು ಗಟ್ಟಿ ಇದೆ, ಚೆನ್ನಾಗಿದೆ ಪ್ರಾಡಕ್ಟು. ಮೇನಾಗಿ ಲೆಂತ್ ಚೆನ್ನಾಗಿದೆ, ಅದು ನನಗೆ ಇಷ್ಟ ಆಯಿತು. ಓಕೆ, ಸೇಮ್ ಇದು ಕೂಡ ಸೇಮ್ ಕಂಪ್ನಿದೆ ಅಂತ ಹೇಳಿದ್ಮೇಲೆ ಲೆಂತ್ ಕೂಡ ಸೇಮ್ ಅದೇ ರೀತಿಯಾಗಿರುತ್ತೆ. ಎಸ್, ಮತ್ತು ಇದನ್ನು ಈ ರೀತಿಯಾಗಿ ಓಪನ್ ಮಾಡ್ತಾ ಇರಲ್ಲ. ಸೇಮ್ ಲೆಂತ್ ಇದೆ, ಸೇಮ್ ಕಂಪ್ನಿದೇನೆ. ಬೆಲೆ ಮಾತ್ರ ಹೆಚ್ಚು ಕಡಿಮೆ ಇದೆ ನೋಡಿ. ಸೊ ನಾನು ಕಡಿಮೆ ಬೆಲೆ ಇರೋದನ್ನು ನಾನು ನಿಮಗೆ ಡೈರೆಕ್ಟಾಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡಬಹುದು. ಇನ್ನು ಇಲ್ಲಿ ಮೊಬೈಲನ್ನು ಅಟ್ಯಾಚ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಇದನ್ನು ಓಪನ್ ಮಾಡಬೇಕು ಈ ರೀತಿಯಾಗಿ. ಆಮೇಲೆ ಇಲ್ಲಿ ನಿಮ್ಮ ಮೊಬೈಲನ್ನು ಹಾಕಬೇಕಾಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಮೊಬೈಲ್ ಹಾಕ್ತೀನಿ ನೋಡಿ, ಹಿಂಗೆ ಹಾಕಿ, ಸಾರಿ ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ತೀನಿ. ಓಕೆ, ಈ ರೀತಿ ಹಾಕಿ, ಈ ರೀತಿ ಸಿಂಪಲ್. ಏನು ಫಿಂಗರ್ ಪ್ರಿಂಟ್ ತಗೊಳ್ತಾ ಇಲ್ಲ? ನನ್ನ ಫಿಂಗರ್ ಪ್ರಿಂಟು ಇದಕ್ಕೆ ಮರ್ತಾಯ್ತಾ? ಇಲ್ಲ, ನೆನಪಿದೆ.
ಹಿಂಗೆ ಮಾಡಿ ಎಸ್. ಫೋಟೋ ತೊಗೊಳ್ಬೇಕಂತಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಬ್ಲೂಟೂತ್ ಆಲ್ರೆಡಿ ಇದೆ, ಫೈಲ್ ಶೇರಿಂಗ್ ಆಗ್ತಾಯಿದೆ, ಆಮೇಲೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಆಯಿತಾ. ಸೇಮ್ ಒಳ್ಳೆ ಗ್ರಿಪ್ ಇದೆ ಮಾತ್ರ ನೋಡಿ, ಬೀಳೋ ಥರ ಇಲ್ಲ, ಅಷ್ಟು ಸುಲಭವಾಗಂತೂ ಬೀಳಲ್ಲ ಇದು ಟೈಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಒಳ್ಳೆ ಗ್ರಿಪ್ ಇದೆ, ಬೀಳ್ತಾ ಇಲ್ಲ. ಶೇಕ್ ಮಾಡ್ತಾಯಿದ್ದೀನಿ ಮೊಬೈಲನ್ನು, ಹಿಂಗೆ ಮಾಡ್ತಾಯಿದ್ದೀನಿ, ಉಲ್ಟಾ ಬೇರೆ ಮಾಡಿದ್ದೀನಿ, ಬೀಳ್ತಾ ಇಲ್ಲ, ಒಳ್ಳೆ ಗ್ರಿಪ್ ಇದೆ. ಇದಕ್ಕೆಲ್ಲ ಮೇನ್ ರೀಸನ್ ಬೀಳ್ತಾ ಇಲ್ಲ ಯಾಕೆ, ಅಷ್ಟೊಂದು ಒಳ್ಳೆ ಗ್ರಿಪ್ ಯಾಕಿದೆ ಅಂತ ಹೇಳಿದ್ರೆ, ಇಲ್ಲಿ ಒಬ್ಸರ್ವ್ ಮಾಡಿ, ಎಂಡಲ್ಲಿ ಸ್ವಲ್ಪ ಕರ್ವ್ ಇದೆ. ಸೊ ಹೀಗಾಗಿ ಮೊಬೈಲ್ ಅಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ, ಇದು ಒಳ್ಳೆ ಗ್ರಿಪ್ ಇದೆ. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ರಬ್ಬರ್ ಥರ ಮಟೀರಿಯಲ್ ಕೊಟ್ಟಿದ್ದಾರೆ. ಸೊ ಮೊಬೈಲಿಗೆ ಯಾವುದೇ ರೀತಿಯಾಗಿ ಸ್ಕ್ರ್ಯಾಚ್ ಆಗದ ಹಾಗೆ ಅದು ನೋಡ್ಕೊಳ್ಳುತ್ತೆ, ಜೊತೆಗೆ ಒಳ್ಳೆ ಗ್ರಿಪ್ಪನ್ನು ಕೂಡ ಕೊಡುತ್ತೆ ಅದು. ಸೊ ಹೀಗಾಗಿ ಒಳ್ಳೆ ಗ್ರಿಪ್ ಇದೆ. ಸೊ ಇವಾಗ ಇದನ್ನು ಎರಡನ್ನು ಕೂಡ ಅಲ್ಲಿ ಒಂದು ಕಡೆ ನಿಲ್ಲಿಸ್ತೀನಿ, ಎಷ್ಟು ಹೈಟ್ ಬರುತ್ತೆ ಅಂತ ನೀವೇನೇ ನೋಡಿ. ಆವಾಗ ಇನ್ನು ಇದನ್ನು ನಿಲ್ಲಿಸ್ಬೇಕು ಅಂತಂದರೆ ಇಲ್ಲಿ ಬಾಟಮಲ್ಲಿ ಇದೆಯಲ್ವಾ, ಸೊ ಇದನ್ನು ಓಪನ್ ಮಾಡಬೇಕು. ಇಲ್ಲಿ ಹಿಂಗೆ ಮಾಡಿ ನೋಡಿ, ಹಿಂಗೆ ಓಪನ್ ಮಾಡಿದ್ರೆ ಆಯಿತು. ಈ ರೀತಿ ಮಾಡಿ ಹಿಂಗೆ ನಿಲ್ಲಿಸ್ಬೋದು. ಓಕೆ, ಬನ್ನಿ ಇವಾಗ ಎಷ್ಟು ಹೈಟ್ ಇದೆ ಅಂತ ಚೆಕ್ ಮಾಡೋ ಸಮಯ. ಇಲ್ಲಿ ನೋಡಿ, ಇದಕ್ಕೆ ಯಾಕೆ ₹2 ಜಾಸ್ತಿ ಅನ್ನೋದಕ್ಕೆ ಇಲ್ಲಿ 2 ಇಂಚ್ ಹೈಟ್ ಕೊಟ್ಟಿದ್ದಾರೆ ಇದು. ಸೊ ಸ್ವಲ್ಪ ಹೈಟ್ ಇದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಲೆಂತ್ ಸ್ವಲ್ಪ ಕಡಿಮೆ ಇದೆ, ಇದು ಲೆಂತ್ ಸ್ವಲ್ಪ ಜಾಸ್ತಿ ಇದೆ. ಸೊ ಇದೇನೇ ಮೇನ್ ಡಿಫ್ರೆನ್ಸ್. ಕೊನೆಗೂ ಉತ್ತರ ಸಿಕ್ತು ನೋಡಿ. ಸೊ ಇದು 2 ಇಂಚ್ ಕಡಿಮೆ ಇದೆ ಇದಕ್ಕಿಂತ, ಇದು ಸ್ವಲ್ಪ ಹೈಟ್ ಇದೆ. ಸೊ ಹೀಗಾಗಿನೇ ಈ ಪ್ರಾಡಕ್ಟಿಗೆ ₹273, ಇದಕ್ಕೆ ₹271. ಸೇಮ್ ಪ್ಯಾಕೇಜಿಂಗ್ ಎಲ್ಲ ಇದ್ದರೂ ಕೂಡ ಸ್ವಲ್ಪ ಹೈಟ್ ಇದು ಜಾಸ್ತಿ ಇದೆ. ಸೊ ಹೀಗಾಗಿ ₹2 ಜಾಸ್ತಿ ಇತ್ತು, ಇದು ಸ್ವಲ್ಪ ಹೈಟ್ ಕಡಿಮೆ ಇದೆ ನೋಡಿ, ಕ್ಲೀನಾಗಿ ಗೊತ್ತಾಗ್ತಾಯಿದೆ. ಒಂದು 2 ಇಂಚಾದರೂ ಡಿಫ್ರೆನ್ಸ್ ಇದೆ. ಸೊ 2 ಇಂಚಿಗೆ ಒಂದೊಂದು ಇಂಚಿಗೆ ₹1 ಅಂತ, 2 ಇಂಚಿಗೆ ₹2 ಜಾಸ್ತಿ ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಒಟ್ಟಾರೆಯಾಗಿ ಪ್ರಾಡಕ್ಟ್ ಸೂಪರ್ವಾಗಿದೆ. ಈ ರೀತಿಯಾಗಿ ಸ್ಟ್ಯಾಂಡ್ ಕೂಡ ಇದನ್ನು ಓಪನ್ ಮಾಡಿ ಸ್ಟ್ಯಾಂಡ್ ರೀತಿಯಲ್ಲೂ ಕೂಡ ಇದನ್ನು ಯೂಸ್ ಮಾಡಬಹುದು, ಒಂದು ರೀತಿ ಟ್ರೈಪಾಡ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಮೊಬೈಲ್ ಈ ರೀತಿಯಾಗಿ ರೊಟೇಟ್ ಪೊಸಿಷನಲ್ಲಿ ಇದೆಯಲ್ವಾ, ಸೊ ಇದನ್ನು ಸ್ಟ್ರೇಟ್ ಕೂಡ ಮಾಡಬಹುದು. ಸೊ ಇದನ್ನು ರೊಟೇಟ್ ಮಾಡೋದಕ್ಕೆ ತುಂಬಾ ಸಿಂಪಲ್. ಸೊ ಹಿಂದ್ಗಡೆ ಇದೆಯಲ್ವ ಈ ಒಂದು ಹೋಲ್ಡರ್, ಅದನ್ನು ತಿರುಗಿಸ್ಬಿಟ್ರೆ ಆಯಿತು. ಇಷ್ಟೇ ಸಿಂಪಲ್ ನೋಡಿ. ಈ ರೀತಿಯಾಗಿ ಕೂಡ ಇದನ್ನು ನೀವು ಯೂಸ್ ಮಾಡಬಹುದು. ಬೇಡ ಅಂತ ಹೇಳಿದ್ರೆ ರೊಟೇಟ್ ಕೂಡ ಮಾಡ್ಕೊಳ್ಬಹುದು. ಸೊ ಈ ಪೊಸಿಷನಲ್ಲೂ ಕೂಡ ಯೂಸ್ ಮಾಡ್ಬೋದು, ಈ ಪೊಸಿಷನಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ಪ್ರಾಡಕ್ಟ್ ಮಾತ್ರ ತುಂಬಾ ಸೂಪರ್ವಾಗಿದೆ. ಹೈಟ್ ಆಲ್ಮೋಸ್ಟ್ 6 ಫೀಟ್ಗಿಂತ ಜಾಸ್ತಿನೇ ಇದೆ. ಸೂಪರ್ವಾಗಿದೆ ಮಾತ್ರ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೀವು ಕೂಡ ಬೈ ಮಾಡಬಹುದು ಈ ಪ್ರಾಡಕ್ಟನ್ನು. 271 ಅದರ ಆಸುಪಾಸಲ್ಲೇ ಇರುತ್ತೆ, ಸ್ವಲ್ಪ ವೇರಿ ಆಗ್ತಾ ಇರುತ್ತೆ. 271 ನಾನು ಇದು ಕೊಟ್ಟಿದ್ದು, ಹಾಗೆಯೇ ಈ ಪ್ರಾಡಕ್ಟಿಗೆ ಕೊಟ್ಟಿದ್ದು ₹273. ಸೊ ಎರಡು ಕೂಡ ವರ್ತ್ ಇದೆ. ಇದ್ರ ಜೊತೆಗೆ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವ, ಬ್ಲೂಟೂತ್ ಕನೆಕ್ಷನ್ ಮಾಡಿಕೊಂಡು ಫೋಟೋ ತೆಗೆಯೋದಕ್ಕೆ, ಸೊ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇವಾಗ ಒಂದು ಸಲ ಕನೆಕ್ಟ್ ಮಾಡಿ ತೋರಿಸ್ತೀನಿ ಆಯಿತಾ. ಸೊ ಇಲ್ಲಿ ಬ್ಲೂಟೂತನ್ನು ಆನ್ ಮಾಡ್ಕೊಳ್ಬೇಕು, ಬ್ಲೂಟೂತ್ ಆನ್ ಇದೆ. ಆಮೇಲೆ ಇಲ್ಲಿ ಸೆಲ್ಫಿ ಅಂತ ಬರುತ್ತೆ, ಸೊ ಅದಕ್ಕೆ ನೀವು ಕನೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಓಕೆ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಇದು ಆನ್ ಆಗುತ್ತಾ. ಇದಾದ ನಂತರ ಇಲ್ಲಿ ಸೆಲ್ಫಿ ಅಂತ ಬಂದಿದೆ ನೋಡಿ, ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಪೇರಿಂಗ್ ಅಂತ ಬರ್ತಾ ಇದೆ ನೋಡಿ, ಕನೆಕ್ಟೆಡ್ ಅಂತ ಬಂತು. ಸೊ ಇವಾಗ ನೀವು ಇಲ್ಲಿ ಕ್ಯಾಮ್ರಾನ ಓಪನ್ ಮಾಡ್ತೀನಿ. ಓಕೆ, ಬ್ಯಾಕ್ ಕ್ಯಾಮ್ರಾ ಆನ್ ಇದೆ, ವೀಡಿಯೋನ ಆನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಬಟನನ್ನು ಪ್ರೆಸ್ ಮಾಡಿದ್ರಾಯಿತು, ವಿಡಿಯೋ ಆನ್ ಆಗಿದೆ ನೋಡಿ. ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ವಿಡಿಯೋ ಪಾಸ್ ಆಗುತ್ತೆ ಈ ರೀತಿಯಾಗಿ. ಸಿಂಪಲ್. ಸೇಮ್ ಅದೇ ರೀತಿಯಾಗಿ ಫೋಟೋ ತೆಗೆದುಕೊಳ್ಳೋದಕ್ಕೂ ಕೂಡ ಸೇಮ್ ಪ್ರೆಸ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗುತ್ತೆ. ಸೊ ಈ ರೀತಿಯಾಗಿ ಇದು ಯೂಸ್ಫುಲ್ ಆಗುತ್ತೆ. ಸೊ ಬ್ಲೂಟೂತ್ ಡಿವೈಸ್ ಕೂಡ ಕೊಟ್ಟಿದ್ದಾರೆ, ಅಥವಾ ಬ್ಲೂಟೂತ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೂಪರ್. ಈ ಪ್ರೈಸಿಗೆ ನಿಮಗೆ ಒಂದು ಸೆಲ್ಫಿ ಸ್ಟಿಕ್ ಸಿಗ್ತಾ ಇದೆ, ಟ್ರೈಪಾಡ್ ಸಿಗ್ತಾ ಇದೆ, ಹಾಗೆಯೇ ಬ್ಲೂಟೂತ್ ಕನೆಕ್ಷನ್ ಇರುವಂತಹ ಈ ಒಂದು ಬಟನ್ ಬೇರೆ ಸಿಗ್ತಾ ಇದೆ. ಹೈಟ್ ಬೇರೆ 6 ಫೀಟ್ಗಿಂತ ಜಾಸ್ತಿನೇ ಇದೆ. ಜೊತೆಗೆ ಇದನ್ನು ಈ ಆ್ಯಂಗಲಲ್ಲೂ ಕೂಡ ರೆಕಾರ್ಡ್ ಮಾಡ್ಬೋದು ಮೊಬೈಲನ್ನು, ಹಾಗೆಯೇ ಈ ರೀತಿಯಾಗಿ ರೊಟೇಟ್ ಮಾಡಿ ಈ ಆ್ಯಂಗಲಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಳ್ಬಹುದು. ಸೂಪರ್ವಾಗಿದೆ. ಈ ಒಂದು ಪ್ರೈಸಿಗೆ ಮಿಸ್ ಮಾಡದೆ ಬೈ ಮಾಡಿ. ಎರಡೂ ಪ್ರಾಡಕ್ಟ್ನ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಬೈ ಮಾಡಿ. ಥ್ಯಾಂಕ್ ಯು.